ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ದಾರುಣ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಪೇಸ್ಟ್ರಿ ಅಥವಾ ಕೋಲ್ಡ್ ಕೇಕ್ನ ಮನೇಲೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಫಸ್ಟ್ ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 3 ಮೊಟ್ಟೆನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಆ ಮೊಟ್ಟೆ ಜೊತೆ 1 ಕಪ್ ಮೊಸರು, ಹಾಫ್ ಕಪ್ ಆಯಿಲ್ ಮತ್ತೆ ಹಾಫ್ ಕಪ್ ಶುಗರ್ ಅದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಥವಾ ನೀವು ಹೊರಗಡೆನೆ ಮಿಕ್ಸರ್ ಅಥವಾ ಬ್ಲೆಂಡರ್ ಏನಾದರೂ ಇತ್ತು ಅಂದ್ರೆ ಅದ್ರಲ್ಲಿ ಕೂಡ ಮಾಡ್ಕೋಬಹುದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಇವತ್ತು ಮಿಕ್ಸ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಒಂದು ಪಾತ್ರೆ ದೊಡ್ಡದಾಗಿರೋಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ 1 ಕಪ್ ಅಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ. 1 ಕಪ್ ಅಷ್ಟು ಮೈದಾ, ಅದಾದ್ಮೇಲೆ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ಬೇಕಿಂಗ್ ಪೌಡರ್ ನೀವು ನೋಡ್ಕೊಂಡು ಹಾಕೊಳ್ಳಿ. ಬೇಕಿಂಗ್ ಪೌಡರ್ ಇಲ್ಲ ಅಂದ್ರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ರೂ ಓಕೆ, ಬಟ್ ಬೇಕಿಂಗ್ ಪೌಡರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬೇಕಿಂಗ್ ಪೌಡರ್ ನಾನಿಲ್ಲಿ 1 ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಅದು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದಾದ್ಮೇಲೆ ವೆನಿಲಾ ಎಸೆನ್ಸ್ ಫ್ಲೇವರ್ಗೆ ಯೂಸ್ ಮಾಡ್ತಿದ್ದೀನಿ, ಅದೊಂದು 2 ಡ್ರಾಪ್ ಹಾಕ್ತಿದ್ದೀನಿ. ಅದು ಕೂಡ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನ ಕೇಕ್ನ ಬೇಯಿಸ್ಕೋಬೇಕು ಫಸ್ಟು. ಯಾಕಂದ್ರೆ ಇದು ತಣ್ಣಗಾಗಬೇಕು. ಬೆಂದಾದ್ಮೇಲೆ ಬೇಯಿಸ್ಕೊಂಡಿರೋಂಥ ಕೇಕ್ನ ನೀವು ಓವನಲ್ಲಿ ಕೂಡ ಬೇಯಿಸ್ಕೋಬಹುದು, ಅಥವಾ ಹೊರಗಡೆ ನೀವು ದೊಡ್ಡದಾಗಿರೋ ಪಾತ್ರೆ ಇಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ತರ ಇಟ್ಟು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇವರಲ್ಲಿ ಇಟ್ಟು ನೀವು ಬೇಯಿಸ್ಕೋಬಹುದು. ನಾನಿಲ್ಲಿ ಓವನಲ್ಲಿ ಬೇಯಿಸ್ತಿದ್ದೀನಿ. ಓವನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಂದು 40 ಮಿನಿಟ್ಸ್ ಬೇಯಿಸ್ಕೊತಿದ್ದೀನಿ. ನಿಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಕಲರ್ ಚೇಂಜ್ ಆದ ತಕ್ಷಣ ಓಪನ್ ಮಾಡಿಬಿಟ್ಟು ಟೂತ್ ಪಿಕ್ ಸಹಾಯದಿಂದ ಅದನ್ನ ನೀವು ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ, ಹಸಿ ಇಲ್ಲ ಅಂದ್ರೆ ಅದು ಬೆಂದಿರುತ್ತೆ ಅಂತ. ಅದನ್ನ ಬೇಯಿಸ್ಕೊಂಡು ಆದ್ಮೇಲೆ ನಾವು ಅದನ್ನ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವಿಲ್ಲಿ ಕೇಕ್ ಮೇಲೆ ಹಾಕೋದಕ್ಕೆ ಕ್ರೀಮ್ನ ರೆಡಿ ಮಾಡ್ಕೋಬೇಕು. ಕ್ರೀಮ್ ನಿಮಗೆ ವಿಪಿಂಗ್ ಕ್ರೀಮ್ ಅಂತ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ನೋಡ್ತಿರ್ಬೋದು. ನಾವೇ ಕ್ರೀಮ್ ರೆಡಿ ಮಾಡ್ಕೋಬಹುದು, ಬಟ್ ಅದಷ್ಟು ಚೆನ್ನಾಗಿ ಬಂದಿರಲ್ಲ. ವಿಪಿಂಗ್ ಕ್ರೀಮ್ ಅಂತ ಇದಕ್ಕೆ ಅವರು ಏನು ಸ್ವೀಟ್ನೆಸ್ ಆ್ಯಡ್ ಮಾಡಿರೋಲ್ಲ, ನಾವೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ತಗೊಂಡು ನಾವು ಚೆನ್ನಾಗಿ ಬೀಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಸ್ವೀಟ್ಗೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತಿದ್ದೀನಿ, ಶುಗರ್ ಪೌಡ್ರ್ ಅದಷ್ಟು ಹಾಕಿ ನಾವು ಅದ್ರ ಸೈಜ್ ಡಬಲ್ ಅಥವಾ ತ್ರಿಬಲ್ ಆಗೋವರೆಗೂ ಬೀಟ್ ಮಾಡಬೇಕು. ನೀವು ಮಿಕ್ಸರ್ ಇದ್ರೆ ಅಥವಾ ಬೀಟಿಂಗ್ ಏನಾದರೂ ಇದ್ರೆ ನೀವು ಅದ್ರಲ್ಲಿ ಬೀಟ್ ಮಾಡ್ಕೋಬಹುದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದು ಆಲ್ಮೋಸ್ಟ್ ಸೈಜ್ 2 ಆಗೋಷ್ಟು, ನಾವೇನು ಹಾಕಿರ್ತೀವಿ ಅದ್ರ 2ರಷ್ಟು ಆಗೋಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದಷ್ಟು ಆದಮೇಲೆ ನಾವು ಅದನ್ನು ಸ್ವಲ್ಪ ಒಂದು 2-3 ಗಂಟೆ ನಾವು ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಆಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಇದನ್ನು ಇಲ್ಲಿ ಮೇಲ್ಗಡೆ ಹಾಕೋದಕ್ಕೆ ಸ್ವಲ್ಪ ಡೆಕೋರೇಷನ್ಗೆ ನಾನು ಇಲ್ಲಿ ರೆಡಿ ಮಾಡ್ಕೋತಿದ್ದೀನಿ. ಫುಡ್ ಕಲರ್ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಕಾರ್ನ್ಫ್ಲೋರ್ ಹಾಕಿ, ಫುಡ್ ಕಲರ್ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ಅರಿಶಿನ ಪುಡಿ ಹಾಕ್ತಿದ್ದೀನಿ, ಟರ್ಮರಿಕ್ ಪೌಡರ್ ಹಾಕಿ ಅದನ್ನು ರೆಡಿ ಮಾಡ್ಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ಕೇಸರಿ ಹಾಕಿದ್ದೀನಿ. ಅದಷ್ಟು ಹಾಕಿ ನೀಟಾಗಿ ನಾವು ಬೇಯಿಸ್ಕೋಬೇಕು. ಆವಾಗ ನಮಗೆ ಒಂದು ಮಿಕ್ಸ್ಚರ್ ರೆಡಿ ಆಗುತ್ತೆ. ಅದು ಕೇಕ್ ಮೇಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಅದಲ್ಲದೆ ನಾವು ಸಿರಪ್ ರೆಡಿ ಮಾಡ್ಕೋಬೇಕು. ಅದೇನಕ್ಕಂದ್ರೆ ನಾವು ಕೇಕ್ ರೆಡಿ ಮಾಡ್ಕೊಂಡಿರ್ತೀವಲ್ವಾ ಬ್ರೆಡ್ ಥರ, ಅದಕ್ಕೆ ಹಾಕೋದಕ್ಕೆ. ಯಾಕಂದರೆ ಅದು ಕೋಲ್ಡ್ ಕೇಕ್ ಆಗಿರೋದ್ರಿಂದ ಸ್ವಲ್ಪ ಜ್ಯೂಸಿ ಥರ ಬರಬೇಕು. ಅದಕ್ಕೆ ಹಾಕೋದಕ್ಕೆ ಶುಗರ್ ಪೌಡ್ರು ಮತ್ತು ವಾಟರ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಇಟ್ಕೊಂಡ್ರೆ ಸಾಕು. ಇದೆರಡನ್ನ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಇಲ್ಲಿ ತಣ್ಣಗಾಗಿರೋ ಕೇಕ್ನ ತಗೊಂಡು ನಾನಿಲ್ಲಿ 2 ಲೇಯರ್ ಆಗಿ ಕಟ್ ಮಾಡ್ಕೋತಿದ್ದೀನಿ. ಯಾಕಂದರೆ ಮಧ್ಯದಲ್ಲಿ ನಾವು ಇನ್ನೊಂದು ಲೇಯರ್ ಕೇಕ್ ಕ್ರೀಮ್ ಹಾಕಬೇಕಾಗುತ್ತೆ, ಕೂಲಾಗಿರೋ ಕ್ರೀಮು. ಅದಕ್ಕೆ ನಾನು ಇದನ್ನು 2 ಆಗಿ ಕಟ್ ಮಾಡ್ಕೋತಿದ್ದೀನಿ. ಮೇಲ್ಗಡೆ ಇದೆಯಲ್ವಾ ಅದನ್ನು ನಾನು ಒಂದು ಫ್ಲಾಟಾಗಿ ಬರಲಿ ಅಂದ್ಬಿಟ್ಟು ಹೊರಗಡೆ ಏನು ಬಂದಿತ್ತು ಎಕ್ಸ್ಟ್ರಾ ಅದನ್ನು ತೆಗೆದಿಡ್ತಿದ್ದೀನಿ. ನೀವು ಈ ಕೇಕ್ನ 2 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೋಬಹುದು, ಅಥವಾ ತೆಳುವಾಗಿ ಇನ್ನೊಂದು ಪೋರ್ಷನ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ 2 ಮಾಡ್ಕೊಂಡಿದ್ದೀನಿ. ಹಂಗೆ ಮಾಡಿಟ್ಕೊಂಡಿರೋದಕ್ಕೆ ಸಪ್ರೇಟ್ ಆಗಿ ನಾನು ಸಿರಪ್ ರೆಡಿ ಮಾಡ್ಕೊಂಡಿದ್ನಲ್ವ ಶುಗರ್ ಪೌಡರ್ ಹಾಕಿ ಅದನ್ನ ಹಾಕ್ತಿದ್ದೀನಿ. ಇದನ್ನ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಆವಾಗಲೇ ನಮಗೆ ಜ್ಯೂಸಿ ಥರ ಬರುತ್ತೆ. ಇದಿಷ್ಟು ಹಾಕಿ ಆದಮೇಲೆ ನಾವು ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಆ ಕ್ರೀಮ್ನ ಹಾಕಿ ಕವರ್ ಮಾಡಬೇಕು. 1 ಲೇಯರ್ ಕ್ರೀಮ್ ಹಾಕಿ ಕವರ್ ಮಾಡಿ ಆದಮೇಲೆ ಅಗೇನ್ ಇನ್ನೊಂದು ಏನು ಲೇಯರ್ ಇತ್ತು ಕೇಕ್ದು ಅದನ್ನ ಹಾಕಿ ಅದ್ರ ಮೇಲೆ ಮತ್ತೆ ಸಿರಪ್ ಹಾಕಿ ಅದ್ರ ಮೇಲೆ ಮತ್ತೆ ಕ್ರೀಮ್ ಹಾಕಿ ರೆಡಿ ಮಾಡ್ಕೋಬೇಕು.
ಇದಿಷ್ಟಾದ್ಮೇಲೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಸ್ವಲ್ಪ ಕಾರ್ನ್‌ಫ್ಲೋರ್ ಮತ್ತು ಶುಗರ್ ಎಲ್ಲ ಹಾಕಿ ಸಿರಪ್ ಥರ, ಅದನ್ನು ಹಾಕಿ ನಾನು ಡೆಕೋರೇಟ್ ಮಾಡ್ತಿದ್ದೀನಿ. ಇದಿಷ್ಟು ಮಾಡಿ ನೀವು ಇದನ್ನು ಒಂದು 3ರಿಂದ 4 ಗಂಟೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.